ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡಿನಿ. ನಾನು ಕೂಡ ಆರಾಮದೀನಿ ರೀ. ಬೆಸ್ಟ್ ಈವ್ನಿಂಗ್ ರೆಸಿಪಿ ಜೊತೆ ಬಂದೀನಿ ರೀ. ಅಗದಿ ಸರಳಾಗಿ ಮಾಡ್ಕೋಬೋದು, ಬಟ್ ಭಾಳ ಟೇಸ್ಟ್ ಐತ್ರಿ. ಬಟ್ ನಾನೇನಿದು ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್ ಏನಲ್ಲ, ಆ್ಯಸ್ ಯೂಶ್ವಲ್ ಮಾಡ್ತಾ ಇರ್ತೀನಿ. ಇದು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಈ ವಿಡಿಯೋ ಮಾಡೀನಿ ರೀ. ಈ ರೆಸಿಪಿದು ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಬ್ರೆಡ್ ಐತಿ ಫ್ರೆಂಡ್ಸ್. ಬ್ರೆಡ್ ಆಲ್ಮೋಸ್ಟ್ ಎಲ್ಲರೂ ಮನೆಗೂ ಇರತ್ತೈತಿ. ಬೆಳಗ್ಗೆ ಚಾಕು ಬೇಕು, ಸಾಯಂಕಾಲ ಚಾಕು ಬೇಕು, ಇನ್ನು ಕೆಲವೊಬ್ಬರು ಜಾಮ್ ಹಚ್ಕೊಂಡು ತಿಂತಿರ್ತಾರೆ. ಆಲ್ಮೋಸ್ಟ್ ಬ್ರೆಡ್ ಎಲ್ಲರೂ ಮನೆಗೂ ಇರ್ತಾವೆ. ಸೊ ಹೀಗಾಗಿ ಬ್ರೆಡ್ ಯೂಸ್ ಮಾಡ್ಕೊಂಡು ಒಂದು ಸ್ನ್ಯಾಕ್ಸ್ ಮಾಡಿದ್ರಾಯ್ತು ಅಂತ ಹೇಳಿ ಮಾಡಾತಿದ್ನಿ ನೋಡ್ರಿ. ಯಾವಾಗಲೂ ಕರ್ದು ಎಣ್ಣೆದ ತಿನ್ನೋಕ್ಕಾಗೋಲ್ಲ, ಬಜ್ಜಿ ಅದು ಇದು ಬೇಡ ಅಂಥೇಳಿ ಇವತ್ತು ನಾನು ಬ್ರೆಡ್ಡಿನ ಮಾಡಾತಿದ್ನಿ. ಸೊ ಇದಕ್ಕೆ ನಾನು ಸ್ಟಾರ್ಟಿಂಗ್ ಬಂದುಬಿಟ್ಟು ಒಂದು ಈರುಳ್ಳಿ ಹೆಚ್ಚಾತೀನಿ ರೀ. ಹಂಗೆ ಒಂದು ಟೊಮೊಟೊ ಹೆಚ್ಚಾತೀನಿ. ಅಗದಿ ನೈಸಾಗಿ ಸಣ್ಣಾಗಿ ಹೆಚ್ಕೊಳ್ರಿ, ಆದಷ್ಟು ಸಣ್ಣಾಗೇ ಹೆಚ್ಕೋಬೇಕು ಫ್ರೆಂಡ್ಸ್. ಸೊ ಹಾಗಾಗಿ ಈಗ ನಾನು ಹೆಚ್ಕೊಳತ್ತೀನಿ ನೋಡಿರಿ. ಇದಕ್ಕೆ ನಿಮಗೆ ಏನೇನು ಬೇಕಲ್ಲ ಎಲ್ಲ ತರಕಾರಿನೂ ಹಾಕ್ಕೋಬೋದು. ನಾ ಇಲ್ಲಿ ಸಿಂಪಲ್ ವೇದಾಗ ಮಾಡತ್ತಿದ್ನಿ. ಸೊ ಹಾಗಾಗಿ ನಾ ಇಲ್ಲಿ ಬರೀ ಈರುಳ್ಳಿ ಟೊಮೆಟೊ ಹಾಕ್ಕೊಳತ್ತೀನಿ. ಈಗ ನೋಡಿರಿ, ಕೊತ್ತಂಬರಿ ಹಾಕ್ಕೊಂಡಿನಿ ಹಂಗೆ ಸಣ್ಣಗೆ ಹೆಚ್ಚಿ. ಈಗ ನಾನು ಪನ್ನೀರ್ ಹೆರ್ಜಿ ಹಾಕತ್ತೀನಿ ರೀ. ಪನ್ನೀರ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ಪನ್ನೀರ್ ಅಂತೂ ನಮ್ಮ ಮನೆಗೆ ಎಲ್ರಿಗೂ ಫೇವ್ರೆಟ್ ಐತಿ. ಸೊ ಹೀಗಾಗಿ ಅದನ್ನು ಒಂಚೂರು ತುರಿದು ಹಾಕ್ಕೊಳತ್ತಿದ್ನಿ ಫ್ರೆಂಡ್ಸ್. ಇನ್ನು ಇವನ್ನ ಕ್ಯೂಬ್ಸ್ ಆಗಿನೂ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್, ಚೌಕ ಥರ. ಬಟ್ ನಾನು ಯಾಕೆ ಆ ಥರ ಮಾಡಲಿಲ್ಲ ಅಂದರೆ, ನಾ ಇವನ್ನ ಬ್ರೆಡ್ನಾಗ ಸೆಂಟ್ರ್ ಇಡೋದ್ರಿಂದ ಅವು ಸುತ್ತೂ ಕಡೆನೂ ಫ್ರೈ ಆಗಲ್ಲ. ಸೊ ಹೀಗಾಗಿ ನಾನು ತುರಿದು ಹಾಕ್ಕೊಂಡ್ರೆ ಅಗದಿ ಈಸಿಯಾಗಿ ಫ್ರೈ ಆಗ್ತವೆ ಮತ್ತು ಒಂಚೂರು ಮೆಲ್ಟಾಗಿ ಟೇಸ್ಟೂ ಜಾಸ್ತಿ ಆಗುತ್ತೆ ರೀ. ಸೊ ಹೀಗಾಗಿ ನಾನು ತುರಿದು ಹಾಕ್ಕೊಳತ್ತಿದ್ನಿ. ಇನ್ನು ಇದೆಲ್ಲ ಆದಮೇಲೆ ಇದಕ್ಕೊಂಚೂರು ನಾವೀಗ ಚಾಟ್ ಮಸಾಲ ಹಾಕತ್ತೀನಿ ರೀ. ಚಾಟ್ ಮಸಾಲ ಆರಾಮ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಮನೆಗೂ ಇರತ್ತೈತೆ. ಇನ್ನು ಇದಕ್ಕೆ ನೀವು ಚಿಲ್ಲಿ ಫ್ಲೇಕ್ಸು ಹಾಕೋಬೋದು, ಬಟ್ ನನ್ನ ಕಡೆ ಇರೋಕ್ಕಿಲ್ಲ, ಚಿಲ್ಲಿ ಫ್ಲೇಕ್ಸ್ ಖಾಲಿಯಾಗಿದ್ವು. ಸೊ ಹೀಗಾಗಿ ನಾನು ಚಾಟ್ ಮಸಾಲೆನ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಾ ಪೌಡ್ರ್ ಹಾಕತ್ತೀನಿ ರೀ. ಇದನ್ನೆಲ್ಲ ಹಾಕ್ಕೊಂಡು ಈಗ ನೋಡಿರಿ ಒಂದು ಸ್ವಲ್ಪ ಖಾರ ಹಾಕತ್ತೀನಿ. 1 ಸ್ಪೂನ್ ಸಾಕಾಗುತ್ತೆ. ಸೊ 1 ಸ್ಪೂನ್ ಖಾರ ಹಾಕತ್ತೀನಿ. ಈಗ ನೀವು ಕಡಿಮೆ ಖಾರ ತಿಂತೀರನಂಗಿದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನಮ್ಮ ಮನೆ ಒಂಚೂರು ಖಾರ ಜಾಸ್ತಿನೇ ತಿಂತೀವಿ ರೀ. ಸೊ ಹೀಗಾಗಿ ಸ್ವಲ್ಪ ಜಾಸ್ತಿನ ಖಾರ ಹಾಕ್ಕೊಂಡಿನಿ. ಈಗ ನೋಡಿರಿ, ಕೊನೆಯದಾಗಿ ರುಚಿ ತಕ್ಕಷ್ಟು ಉಪ್ಪು ಹಾಕತ್ತೀನಿ ಫ್ರೆಂಡ್ಸ್. ಇಲ್ಲಿ ಮುಗಿತ್ರಿ, ಇದು ಸ್ಟಫ್ ರೆಡಿ ಆಗೈತೆ ಅಂತಲೇ ಅರ್ಥ. ಸೊ ಇದನ್ನೆಲ್ಲ ನಾವು ಚೆಂದಂಗೆ ಮಿಕ್ಸ್ ಮಾಡೋನು. ಸ್ಪೂನ್ನಾಗ ನಂಗೆ ಸರಿ ಹೋಗಲಿಲ್ಲ ರೀ. ಸೊ ಹಾಗಾಗಿ ನಾನು ಫೈನಲಿ ಕೈಲೇನ ಕಲಸಾತೀನಿ. ಎಲ್ಲದನ್ನು ಕೈಲೇ ನೀಟಾಗಿ ಒಂದಕ್ಕೊಂದು ನೀಟಾಗಿ ಸ್ಟಫ್ನ ನಾವು ಕಲಿಸ್ಕೋಬೇಕಾಗತ್ತೆ. ಅಗದಿ ಸರಳ ಐತಿ ಫ್ರೆಂಡ್ಸ್ ಇದು ಮಾಡೋದು, ಮತ್ತು ಭಾಳ ಈಸಿ ಐತ್ರಿ. ಮತ್ತು ಭಾಳ ಟೈಮು ಏನು ಹಿಡಿಯಂಗಿಲ್ಲ. ನೀವು ಸ್ಟಫ್ ಒಂದು ರೆಡಿ ಮಾಡೋದಿರುತ್ತೆ, ಬ್ರೆಡ್ ಅಂತೂ ಇರತ್ತವ. ಸೊ ಹೀಗಾಗಿ ಈ ಸ್ಟಫ್ನ ನಾವೀಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡಿ ಫ್ರೆಂಡ್ಸ್, ನೋಡೋಕ್ಕೂ ಸಹ ಎಷ್ಟು ಕಲರ್ಫುಲ್ ಆಗೈತಿ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾವು ಒಂದು ತವಾ ಬಿಸಿ ಮಾಡೋಕೆ ಇಟ್ಟೀನಿ ರೀ. ಇದಕ್ಕೆ ಒಂಚೂರು ತುಪ್ಪ ಹಚ್ಚತ್ತೀನಿ ಫ್ರೆಂಡ್ಸ್. ಇದು ಮನೆ ತುಪ್ಪ. ಸೊ ಹಾಗಾಗಿ ನಿಮಗೆ ವೈಟ್ ಕಾಣತೈತಿ, ಯೆಲ್ಲೋ ಕಲರ್ ಇಲ್ಲ. ತುಪ್ಪನೆಲ್ಲ ಒಂದೇ ಕಡೆ ಹರಡ್ಕೊಂಡು ಇದ್ರ ಮೇಲೆ ನಾವೀಗ ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ ರೀ. ನಾನಿಲ್ಲಿ ಬ್ರೆಡ್ದು ಕೊನೆಯದಾಗಿ ಏನಿರ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಏನು ಕಟ್ ಮಾಡ್ಕೊಳ್ಳಿಲ್ಲ, ಹೋಲ್ ಬ್ರೆಡ್ಡ ಇಟ್ಟೀನಿ. ಅದು ಸಹ ಟೇಸ್ಟ್ ಇರುತ್ತೆ ರೀ. ಸೊ ಕೆಲವೊಬ್ರು ಕಟ್ ಮಾಡ್ತಿರ್ತಾರೆ ಎಡ್ಜೆಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಕಟ್ ಮಾಡ್ಕೋಬೋದು. ಬಟ್ ನಾನು ಏನು ಕಟ್ ಮಾಡ್ಕೊಳ್ಳಿಲ್ಲ ರೀ, ಹಂಗೆ ಹಾಕೀನಿ ಬ್ರೆಡ್ನ. ಇದನ್ನು ನಾವು ಎರಡು ಕಡೆ ಚೆಂದಾಗಿ ರೋಸ್ಟ್ ಮಾಡ್ಕೊಳ್ಳೋಣಂತ. ಬ್ರೆಡ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕತ್ತೀನಿ ರೀ. ಚಳಿ ಭಾಳ ಐತಿ ಫ್ರೆಂಡ್ಸ್ ಇಲ್ಲಿ. ಸೊ ಹಾಗಾಗಿ ತುಪ್ಪ ಒಂಚೂರು ಗಟ್ಟಿಯಾಗೈತಿ. ಬಟ್ ಬ್ರೆಡ್ ಬಿಸಿದಾವಲ್ರಿ, ಕರಗುತ್ತಾ ತಿರುಗಿ ಹಾಕ್ಸ್ಬೇಕಲ್ಲ ಅವನ್ನ. ಸೊ ಹಾಗಾಗಿ ಮೇಲೇ ತುಪ್ಪ ಹಚ್ಚಾತಿದ್ನಿ. ಸೊ ಇವು ನಾವೀಗ ಟರ್ನ್ ಮಾಡಮಂತ. ಬ್ರೆಡ್ ರೋಸ್ಟ್ ಆದ್ರೆ ಇಷ್ಟು ಟೇಸ್ಟ್ ಇರ್ತಾವೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನೂ ಸ್ಟಫ್ ಬೇಕಾಗಲ್ಲ, ಕೆಲವೊಂದು ಸರಿ ಹಂಗೆ ತಿನ್ಬೇಕು ಅನ್ಸುತ್ತೆ. ಅಷ್ಟು ಸ್ನ್ಯಾಕ್ಸ್ ಥರ ಕರುಮ್ ಆಗಿಬಿಟ್ಟಿರ್ತಾವೆ. ಮುಂಚೆ ಎಲ್ಲ ಭಾಳ ತಿಂದಿದ್ದು ನೆನಪ್ರಿ ಸಣ್ಣ ಹುಡುಗರು ಇದ್ದಾಗ. ಈಗಂತೂ ಬಿಟ್ಟಿವಿ, ಯಾವಾಗಾರ ಒಮ್ಮೆ ಈ ಥರ ಮಾಡ್ಕೊಂಡು ತಿಂತಿರ್ತೀವಿ. ಈಗ ನೋಡಿರಿ, ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ನಾನು ಚೆಂದಾಗಿ ಇವನ್ನ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ನಾನು ಇದು ಸೆಕೆಂಡ್ ಸ್ಟೆಪ್ ಇದು. ನಾನು ಇದು ತಿರ್ಗಾ ಬೇರೆ 2 ಬ್ರೆಡ್ನ ಇದು ಫ್ರೈ ಮಾಡ್ತಾ ಇರೋದು. ನಾನು ಟೋಟಲಾಗಿ 4 ಬ್ರೆಡ್ ತೊಗೊಂಡಿದ್ದೆ. ಒಂದ್ರ ಮೇಲೆ ಒಂದು ಸ್ಟಫ್ ಆದರೆ 2 ಬ್ರೆಡ್ ಆಗ್ತಾವಂತೇಳಿ. ಸೊ ಇದೆಲ್ಲ ಆದಮೇಲೆ ಫಸ್ಟ್ ಏನು ಫ್ರೈ ಮಾಡಿದ್ನಲ್ಲ ಆ ಬ್ರೆಡ್ನ ಇಟ್ಟು, ಈಗ ನೋಡಿರಿ ಸ್ಟಫ್ ನಾವೇನು ರೆಡಿ ಮಾಡಿದ್ವಲ್ಲ ಅದನ್ನು ನಾನು ಇಡಾತೀನಿ ಫ್ರೆಂಡ್ಸ್. ಈ ಥರ
ಇನ್ನು ಬೇರೆ ಟೈಪ್ನಾಗೂ ಮಾಡ್ತಾರೆ ರೀ. ಈರುಳ್ಳಿ ಟೊಮೆಟೊ ಎಲ್ಲ ಮುಂಚೆನ ಎಣ್ಣೆಗೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಸ್ಟಫ್ ಮಾಡ್ತಿರ್ತಾರೆ ಈ ಥರ. ಬಟ್ ನನಗೇನೋ ಅದು ಡಬಲ್ ಕೆಲಸ ಅನ್ಸುತ್ತೆ ರೀ. ನಾವಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ತುಂಬ ಚಿಕ್ಕದಾಗಿ ಹೆಚ್ಚಿರೋದ್ರಿಂದ, ಪನ್ನೀರು ಹಾಕಿರೋದ್ರಿಂದ ನಾವಿದನ್ನು ತಿರುಗಿಸಿ ಹಾಕಿ 1-2 ನಿಮಿಷ ಚೆಂದಾಗಿ ಪ್ರೆಸ್ ಮಾಡಿದ್ರೆ ಅವು ಅಲ್ಲೇ ರೋಸ್ಟ್ ಆಗ್ತಾವೆ ಫ್ರೆಂಡ್ಸ್. ನೀಟಾಗಿ ಈರುಳ್ಳಿ ಎಲ್ಲ ಕೆಂಪು ಬಣ್ಣ ಬಂದಿರ್ತಾವೆ. ಸೊ ತುಂಬ ಅಂದರೆ ತುಂಬ ಯಮ್ಮಿಯಾಗಿತ್ತು ಫ್ರೆಂಡ್ಸ್. ತಿನ್ನುವಾಗ ಮಾತ್ರ ನನ್ನ ಮಕ್ಕಳು ಭಾಳ ಇಷ್ಟಪಟ್ಟು ತಿಂದರು. ಈಗ ನೋಡಿರಿ ಫ್ರೆಂಡ್ಸ್, ಇದು ನಾನು ತಿರುಗಿಸಿ ಹಾಕಾತೀನಿ ನೋಡಿರಿ. ಎಲ್ಲೂ ಕೂಡ ಮಸಾಲೆ ಅದು ಸ್ಟಫ್ ಚೆಲ್ಲಿಲ್ಲ. ಈ ಥರ ತಿರುಗಿಸಿ ಚೆಂದಾಗಿ ನೋಡಿರಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಸ್ಟಫ್ ಎಲ್ಲ ಬ್ರೆಡ್ಡಿಗೆ ಅಂಟ್ಕೋತೈತಿ ಫ್ರೆಂಡ್ಸ್. ಇನ್ನು ಕೆಳಗೆ ತುಪ್ಪ ಇರೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಹೊಂದ್ಕೋತಾವೆ ಒಂದಕ್ಕೊಂದು, ಹಾಗೇನು ಬಿಟ್ಟು ಹೋಗಲ್ಲ. ಸೊ ಈ ಸ್ಟಫ್ನ ನಾವು ತಿರುಗಿಸಿ ವಾಪಸ್ಸು ಅದ್ರ ಮೇಲೆ ಇನ್ನೊಂದು ನಾವು ಆಲ್ರೆಡಿ ಫ್ರೈ ಮಾಡಿದ್ವಲ್ಲ ತುಪ್ಪದಲ್ಲಿ, ಆ ಬ್ರೆಡ್ನ ಇಟ್ಟರೆ ರೆಸಿಪಿ ರೆಡಿ ಫ್ರೆಂಡ್ಸ್. ನೀವು ಯಾರು ಟ್ರೈ ಮಾಡಿಲ್ಲ ಅಂದ್ರೆ ಅಗದಿ ಸಿಂಪಲ್ ಐತ್ರಿ. ಈರುಳ್ಳಿ ಅಂತೂ ಎಲ್ಲರ ಮನೆಗೂ ಇದ್ದೇ ಇರ್ತಾವೆ, ಇನ್ನು ಟೊಮೆಟೊನೂ ಇದ್ದೇ ಇರ್ತಾವೆ. ನಾ ಮನೆಗೆ ಇಂಗ್ರೀಡಿಯೆಂಟೇ ಯೂಸ್ ಮಾಡೀನಿ. ಇನ್ನು ಹೆಚ್ಚಿನ ತರಕಾರಿ ಬೇಕಂದ್ರೆ ನೀವು ಹೆಚ್ಚಿನ ತರಕಾರಿನ ಹಾಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಏನು ತರಕಾರಿ ಹಾಕಿದ್ರು ಆದಷ್ಟು ಚಿಕ್ಕದಾಗಿ ಹೆಚ್ಚಿರಿ. ಇಲ್ಲಾಂದ್ರೆ ಜಾಸ್ತಿ ತರಕಾರಿ ಇದ್ವು ಅಂದ್ರೆ ಮುಂಚೆನೇ ಫ್ರೈ ಮಾಡ್ಕೊಂಡು ಆಮೇಲೆ ಸ್ಟಫ್ ರೆಡಿ ಮಾಡಿರಿ. ನಾ ಇಲ್ಲಿ ಬರೀ ಈರುಳ್ಳಿ ಟೊಮೆಟೊ 2 ಹಾಕಿದ್ದಕ್ಕೆ ಸ್ವಲ್ಪ ಪನ್ನೀರ್ ಮೇನ್ ಇಂಗ್ರೀಡಿಯೆಂಟ್ ಐತಿ, ಹಾಗಾಗಿ ನಾ ಭಾಳ ತರಕಾರಿ ಏನೂ ಹಾಕಲಿಲ್ಲ ಫ್ರೆಂಡ್ಸ್. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ರೀ. ಬಾಯ್ ಫ್ರೆಂಡ್ಸ್.